ಎಲ್ಲರಿಗೂ ನಮಸ್ತೆ. ಇದು ನನ್ನ ಮೊದಲನೇ ಲೈವ್ ವಿಡಿಯೋ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ, ಒಂದು ವಿಷಯ ನನಗೆ ತುಂಬ ನೋವು ಉಂಟು ಮಾಡ್ತು. ಆ ವಿಷಯನ ಶೇರ್ ಮಾಡಬೇಕು, ಜೊತೆಗೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋ ಜನ ಇದ್ದಾರಾ ಅನ್ನೋದನ್ನು ಕೇಳೋದಕ್ಕೋಸ್ಕರ ಇಲ್ಲಿದ್ದೀನಿ. ನನಗೆ ಒಂದು ವಾಸದೊಡ್ಡಿ ಗಣಪತ್ರ ಬೇಕಾಗಿತ್ತು. ಅದರ ಅವಶ್ಯಕತೆ ಏನಿಗಿತ್ತು ಅಂದರೆ, ಒಂದು ಕೆಲಸಕ್ಕೆ ಬೇಕಾಗಿದ್ದು ಏನು ಅಂದರೆ, ನಾನು ಕೊಟ್ಟಿರೋ ಅಡ್ರೆಸ್ ತಪ್ಪಾಗಿದೆ ಅಂತ ಒಬ್ಬರು ಒಬ್ಜೆಕ್ಷನ್ ಹಾಕಿದ್ರು. ಆ ಒಂದು ವಾಸದೊಡ್ಡೀಕರಣ ಪತ್ರ ಪಡೆಯೋದಕ್ಕೆ 2023 ಕೆಲಸ ಆಗಿ ಆ 23 ತೊಗೊಂಡಿದ್ದು 9ನೇ ವಾರ್ಡ್ ಕೊಟ್ಟಿದ್ದರು. ಅದು ಪಾಂಡವಪುರ ತಾಲೂಕು ಆಫೀಸ್ನ ತಹಸೀಲ್ದಾರ್ ಆಫೀಸಲ್ಲಿ ಕೊಟ್ಟಿದ್ದು. ನಾವೇನು ಕೇಳಿರಲಿಲ್ಲ. ಅವರೇ ಕೊಟ್ಟಿದ್ದು 9ನೇ ವಾರ್ಡು ಅಂತ ಶಾಂತಿನಗರಕ್ಕೆ. ಬಟ್ ಅಬ್ಜೆಕ್ಷನ್ ಹಾಕಿದಾಗ ನಾವು ಕೇಳಿ ವಾಸದೊಡ್ಡೀಕರಣ ಪತ್ರ ಕೊಡಿ ಅಂತ 24/10/2024 ಹೋಗಿ ಅಪ್ಲಿಕೇಶನ್ ಹಾಕಿದ್ವಿ. ಆದರೆ ಅವರು ಏನಂತ ಉತ್ತರ ಕೊಟ್ಟರು, ಉಡಾಫಿ ಉತ್ತರ ಏನಂದರೆ, 1 ವರ್ಷದಲ್ಲಿ 1 ಮಾತ್ರ ತೊಗೊಳಕ್ಕಾಗೋದು, ಕೊಡೋಕ್ಕಾಗಲ್ಲ, ಜೊತೆಗೆ ನಿಮ್ಮ ಮೇಲೆ ಒಂದು ಕೇಸ್ ನಡೀತಾ ಇದೆ ನಿಮ್ಮ ಇದರಲ್ಲಿ ಅಂತ ಹೇಳಿದರು. ಅದು ಏನಕ್ಕೆ ಅಂದ್ಬಿಟ್ಟು ನಾವು ಬಿಡಿ ಅಂದ್ಬಿಟ್ಟು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿ ಹೋಗ್ತಾ ಬರ್ತಾಯಿದ್ರೆ ನಮಗೆ ಯಾವುದು ಇದನ್ನು ಕೊಡಲಿಲ್ಲ. ನಮಗೆ ಬೇಕಾಗಿರುವಂಥ ಮಾಹಿತಿನ ನೀಡೋದಕ್ಕೆ ನಿರಾಕರಣೆ ಅಥವಾ ಉಡಾಫೆ ಮಾತು ಈ ರೀತಿ ಕೊಡ್ತಾ ಬಂದರು. ನಮಗೂ ಬೇಜಾರಾಯಿತು. ನಾವು ಎಲ್ಲ ರಾಜಕಾರಣ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ವಿ. ಕೊನೆಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಸದಸ್ಯರನ್ನು ಕೂಡ ಮೀಟ್ ಮಾಡಿ ಅವರು ಕೂಡ 2 ಸಾರಿ ಇದು ಮಾಡಿಸಿದ್ರು. ಈ ವಿಚಾರದ ಬಗ್ಗೆ VA ಹಾಗೂ RI 2 ಸಾರಿ ಮನೆಗೆ ಬಂದು ಮಾಜರ್ ಮಾಡಿ ರಿಪೋರ್ಟ್ನ ಕಳಿಸಿದ್ದಾರೆ. ಬಟ್ ಏನು ರಿಪೋರ್ಟ್ ಕಳಿಸಿದ್ದಾರೆ ಕೊಡಿ ಅಂತ ಕೇಳಿದರೆ ಅದಕ್ಕೂ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ನಾವು ಕೈ ಬಿಟ್ಬಿಟ್ಟಿದ್ವಿ. ನಂತರ ಈಗೊಂದು ವಿಷಯ ಸಿಕ್ತು. ಏನು ಅಂದರೆ, ನಾವು 7ನೇ ವಾರ್ಡಲ್ಲಿದ್ದೀವಿ ಅಂತ 2025 ಕಳಿಸಿದ್ದಾರೆ ಅಂತ ವಿಷಯ ತಿಳಿತು. ಅದಕ್ಕೋಸ್ಕರ ಕೇಳೋದಕ್ಕೆ ಹೋದ್ವಿ. ನೀವು ನಮ್ಮನ್ನು ಒಂದು ಸಾರಿ ನಮ್ಮ ಹತ್ರ ರೆಕಾರ್ಡ್ಸ್ ಇರೋದು 8ನೇ ವಾರ್ಡು, ನಿಮ್ಮ ಹತ್ರ ಇರೋದು ನೀವು ಕೊಟ್ಟಿರೋದು 9ನೇ ವಾರ್ಡು, ಈಗ 7ನೇ ವಾರ್ಡ್ ಮಾಡಿದ್ದೀರಾ. ಯಾವ ಬೇಸಿಸ್ ಮೇಲೆ ಮಾಡ್ತಾಯಿದ್ದೀರಾ? ನಮ್ಮ ಹತ್ರ ಇರೋ ರೆಕಾರ್ಡ್ಸ್ಗೂ ನಿಮಗೂ ಟ್ಯಾಲಿ ಇಲ್ವಲ್ಲ ಅಂತ ಕೇಳೋಕ್ಕೆ ಹೋದರೆ ಅಲ್ಲಿರೋಂಥ ಏನೋ ಶಿರಸ್ತೆದಾರೆ ಹೆಸರಿಗೆ ಮಾತ್ರ ನಿಜವಾಗ್ಲೂ ಅವರು ಬರೋ ಬಟ್ಟೆ ನೋಡಿಬಿಟ್ರೆ ತುಂಬ ಇಷ್ಟ ಆಗಲ್ಲ. ಅಷ್ಟು ಕಷ್ಟದ ವಿಷಯ ಆಗುತ್ತೆ. ಏನಕ್ಕೆ ಅಂದರೆ, ಗೌರ್ಮೆಂಟ್ ಆಫೀಸಲ್ಲಿ ಒಬ್ಬ ಶಿರಸ್ತೆದಾರೆ ಹೇಗಿರಬೇಕು ಅನ್ನೋದನ್ನು ಅವ್ರು ನೋಡಿ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವು ಪ್ರೈವೇಟ್ಗೆ ಹೋದ್ರೂ ಶಿಸ್ತಾಗಿ ಹೋಗ್ತೀವಿ. ಗೌರ್ಮೆಂಟ್ ಅಫಿಷಿಯಲ್ಸ್ ಹೇಗಿರಬೇಕು ಅನ್ನೋದನ್ನು ನಾವು ಅವ್ರು ನೋಡಿ ನನಗೆ ಹೇಳಿದ್ದು, ಕಸ ಗುಡಿಸೋರು ಎಷ್ಟು ಕ್ಲೀನಾಗಿರ್ತಾರೆ, ಆ ರೀತಿ ಅಷ್ಟು ಕಳಪೆಗೆ ಬರ್ತಾರೆ ಅಂತ ನಾನು ಅನ್ಕೊಳ್ಳಿ. ಯಾಕೆಂದರೆ ಅವ್ರು ನೋಡಿದ ತಕ್ಷಣ ಇವರು ಶಿರಸ್ತೆದಾರನ ಅಂತ ನನಗೇ ಬೇಜಾರಾಗೋಯಿತು. ನಮ್ಮ ಗೌರ್ಮೆಂಟ್ ಆಫೀಸಲ್ಲಿ ಎಷ್ಟು ಕಚಡವಾಗಿ ಕೆಲಸ ಮಾಡ್ತಾರೆ, ಅದಕ್ಕಿಂತ ಕಚಡವಾಗಿ ಅವ್ರು ಕಾಣಿಸ್ತಿದ್ರು. ಆದರೆ ಅವ್ರ ಬಗ್ಗೆ ನಾನು ಹೇಳಬಾರ್ದು, ಬಟ್ ನನಗನ್ಸಿದ ಮಾತನ್ನ ಹೇಳಲೇಬೇಕಾಗಿದೆ. ನನಗಾಗಿರುವಂಥ ಅನ್ಯಾಯ ಏನು ಅಂತ ಜನಗಳಿಗೆ ಹೇಳಲೇಬೇಕು. ಅದಕ್ಕೋಸ್ಕರ ನಾನು ಲೈವ್ ಬಂದಿದ್ದು. ಈಗ ತಾಲೂಕು ಆಫೀಸ್ನಲ್ಲಿ ಅವ್ರಿಗೆ ಇದಕ್ಕೋಸ್ಕರನೇ ಏನೇನು ಯಾವ ರೀತಿ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದೀರಾ ಅಂತ ಹೇಳಿದರೆ, ಒಂದು ಅಪ್ಲಿಕೇಶನ್ ಕೊಡಿ ಅಂದರು. ಅಪ್ಲಿಕೇಶನ್ ಕೊಟ್ಬಿಟ್ಟು ಬಂದಿದ್ದೀನಿ. ಇವತ್ತು ಹೋಗಿ ಕೇಳಿದೆ, 7 ದಿನ ಟೈಮ್ ಇದೆ, 7 ದಿನ ಬಿಟ್ಕೊಬರೋಗಿ ಅಂತ ಹೇಳಿದ್ರು. ತಹಸೀಲ್ದಾರ್ಗೂ ಒಂದು ವಿಷಯ ಮುಟ್ಟಿದ್ವಿ. ಅವರು ಕೊಟ್ಟು ಕಳಿಸಿ ಅಂತ ಹೇಳಿದ್ರು. ಆದರೆ ಅಲ್ಲಿಗೆ ಹೋದಾಗ ಸ್ವಲ್ಪ ಮಾತು ಬೆಳೆದು ನಾನು ಸ್ವಲ್ಪ ರ್ಯಾಶಾಗಿ ಮಾತಾಡಿ ನನಗೂ ಬೇಜಾರಾಗಿಬಿಟ್ಟು ಬಂದುಬಿಟ್ಟೆ. ನೋಡೋಣ, ಮಂಗಳವಾರ ಹೋಗೋಣ ಅಂತಿದ್ದೀನಿ. ಬಟ್ ನನಗೇನು ಬೇಜಾರಾಗ್ತದೆ ಅಂದರೆ, ನಮ್ಮ ಹತ್ರ ಇರೋ ರೆಕಾರ್ಡ್ಸ್ಗಳಿಗೆ ಬೆಲೆನೇ ಇಲ್ಲ. ರೆಕಾರ್ಡ್ಸನ್ನು ಕೊಡೋದು ಅವರನ್ನೇ, ತಿದ್ದುಪಡಿ ಮಾಡೋದು ಅವರನ್ನೇ. ಅವ್ರು ಮಾಡೋ ತಪ್ಪಿಗೆ ನಾವು ಕೆಲಸ ಕಳ್ಕೊಳ್ಳೋ ಅಂಥ ಸ್ಥಿತಿ ಬಂದಿದೆ. ಈ ಪರಿಸ್ಥಿತಿಗೆ ಕಾರಣವಾದ ಪಾಂಡವಪುರ ತಾಲೂಕು ತಹಸೀಲ್ದಾರರಿಗೆ ಒಂದು ಮನವಿ. ಸರ್, ಕೆಲಸ ಮಾಡೋದಾದರೆ ಪರ್ಫೆಕ್ಟಾಗಿ ನೀವು ನ್ಯಾಯಯುತವಾಗಿ ನಾವು ಎಲ್ಲಿದ್ದೀವಿ ಅನ್ನೋದನ್ನು ನಮ್ಮ ರೆಕಾರ್ಡ್ಸ್ಗಳನ್ನ ಪರಿಶೀಲನೆ ಮಾಡಿದ VA RI ಎಲ್ಲರನ್ನು ಕೇಳಿ. 30 ವರ್ಷದಿಂದ ಇರೋ ನಾವು ಜಾಗನ 7 ಒಂದು ಸರಿ 8 ಒಂದು ಸರಿ 9. ಈಗ ನಮ್ಮ ರೆಕಾರ್ಡ್ಸ್ಗಳು ಈಗ ಟೌನ್ ಪಂಚಾಯತಲ್ಲಿ ಕೂಡ ನಮಗೆ ಕೊಟ್ಟಿರೋದು ಈ ಸುತ್ತಿನಲ್ಲಿ 8ನೇ ವಾರ್ಡು. ಆದರೆ ಮಾಜರ್ಗೆ ವೆರಿಫಿಕೇಷನ್ ಬಂದಾಗ 7ನೇ ವಾರ್ಡಲ್ಲಿದ್ದೀರಾ ಅಂತ ಕಳಿಸಿದ್ದಾರೆ. ಈಗ ಈ ಸುತ್ತು ಕೊಡಬೇಕಾದ್ರೆ ಬಂದು ಮಾಜರ್ ಮಾಡಿ ಫೋಟೋ ತೆಗೆದು ಎಲ್ಲ ನಾನೇ ತೊಗೊಂಡು ಕೊಟ್ಟಿದ್ದೀನಲ್ಲ, ಮಾಜರ್ ಮಾಡಿದ್ದೀನಿ ಅಂತ ಬಂದು ಹೇಳೋವಂಥ ವ್ಯಕ್ತಿಗಳು ಎಲ್ಲೋಗಿದ್ದಾರೆ?
ಸುಮ್ಮನೆ ಆಫೀಸ್ನಲ್ಲಿ ಕುಳಿತುಕೊಂಡು ಇಷ್ಟ ಬಂದಂಗೆ ಬರೋದು ಕಳಿಸೋದು, ಅವ್ರು ಮಾಡಿದ ತಪ್ಪಿಗೆ ನಾವೊಂದು ಬಸಂತತ ಆಗಿದೆ. ಆದ್ದರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರೂ ಇದನ್ನು ಆದಷ್ಟು ಶೇರ್ ಮಾಡಿ. ನಮ್ಮ ಪಾಂಡವಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆಯುವಂಥ ಅವ್ಯವಹಾರಗಳನ್ನ ನನಗೆ ಬಾಯಿ ಮುಚ್ಕೊಂಡಿರೋಕ್ಕಾಗದೆ ಇವತ್ತು ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಅನ್ನೋದು ನೀವೇ ಕೇಳ್ಕೊಬೇಕು. ಇದ್ರ ಮಾಹಿತಿ ತುಂಬ ಹೇಳೋದಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಇದು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.